ಬ್ಯಾಡ್ ಫಾರ್ ದ ಸೊಸೈಟಿ. ನಾವು ತ್ಯಾಗ ಮಾಡಿ ಕೊಡೋದು, ಇವರು ಮತ್ತೆ ಆಚೆ ಈಚೆ ಮಾಡಿ 10 ಪೈಸೆ ಆಚೆ 15 ಪೈಸೆ ಈಚೆ ಮಾಡೋದು, ಮತ್ತೆ ಇವರಿಗೆ ಬೇಕಾದ ಹೆಸರು ಇಟ್ಕೊಂಡು ಹೋಗುವುದು. ನೋ, ಆ ರೀತಿ ಈ ಒಂದು ಕಾರ್ಖಾನೆಯ ಕೆಲಸದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳುವಂತಹದ್ದು. ಮತ್ತು ಮಂಗಳೂರಿನ ಜನತೆ 5 ದಶಕಗಳ ಅನ್ಯೋನ್ಯತೆ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ. ಇಂಥ ಹೆಸರನ್ನು ವಿಲೀನ ಹೆಸರಲ್ಲಿ ರಾತೋರಾತ್ರಿ ಇತಿಹಾಸದ ಕಸದ ಬುಟ್ಟಿಗೆ ಎಸೆದು ಎಂಸಿಎಫ್ನೊಂದಿಗೆ ನಿಂತಿರುವಂತಹ ಪ್ರತಿಯೊಬ್ಬರಿಗೂ ಮಂಗಳೂರಿನ ಹಾಗೂ ರಾಜ್ಯದ ಜನತೆಗೆ ತೀವ್ರವಾದಂತಹ ನೋವು ಉಂಟಾಗಿದೆ. 500ಕ್ಕೂ ಹೆಚ್ಚು ಮಾಜಿ ಉದ್ಯೋಗಿಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಂದಾಗಿ ಎಲ್ಲ ಕೂತಂತವರು ಎಂಸಿಎಫ್ ಹೆಸರನ್ನು ಉಳಿಸುವ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ. ಕೂಡಲೇ ಆಡಳಿತ ವರ್ಗ ಇಲ್ಲಿನ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಎಂಬ ಹೆಸರಿನ ನಾಮಫಲಕವನ್ನು ಮರುಸ್ಥಾಪಿಸಬೇಕು ಎಂದು ನಾನು ಸಹಿತ ಎಲ್ಲರೂ ಸೇರಿ ಆಗ್ರಹಿಸಿದ್ದೇವೆ.